ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಯಾವುದೇ ಅಡುಗೆಯ ರೆಸಿಪಿ ತೋರಿಸ್ತಾ ಇಲ್ಲ, ಬದಲಿಗೆ ಬ್ಯೂಟಿಫುಲ್ ಇಯರಿಂಗ್ಸ್ ತೋರಿಸ್ತಿದ್ದೀನಿ. ಅದೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಇದು ಬಂದು ನೋಡಿ, ಬ್ಯೂಟಿಫುಲ್ ಇಯರಿಂಗ್ಸು. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಟೆಂಪಲ್ ಜ್ಯುವೆಲರಿ ಅಂತಲೇ ಹೇಳಬಹುದು. ಡಿಸೈನ್ ಅಂತೂ ಮಸ್ತಾಗಿದೆ. ಇದಕ್ಕೆ ನಾವು ಚಾಂದ್ಬಾಲಿ ಇಯರಿಂಗ್ಸ್ ಅಂತ ಹೇಳ್ತೀವಿ. ನೋಡಿ, ನೀವೇ ಹೇಳಿ ಫ್ರೆಂಡ್ಸ್, ಇದು ಬ್ಯೂಟಿಫುಲ್ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇದು ಬಂದು ಎನಮಲ್ ಪೇಂಟ್ ಅಲ್ಲ. ನಿಮಗೇನು ಪಿಂಕ್, ಗ್ರೀನು, ವೈಟ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ಕುಂದನ್ಸ್ ಅಂದರೆ ಜಡಾವ್ ಕುಂದನ್ ಅಂತ ಬರುತ್ತಲ್ಲ, ಆ ಕುಂದನ್ ಸ್ಟೋನ್ಸ್ ಇದು. ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿರೋಂಥದ್ದು. ಮತ್ತು ನಿಮಗೆ ಮಧ್ಯ ಆ ಸರ್ಕಲ್ ಮಧ್ಯ ಪರ್ಲ್ ಹ್ಯಾಂಗಿಂಗ್ ಕಾಣಿಸ್ತಿದೆ ನೋಡಿ, ಅದು ಚೆನ್ನಾಗಿದೆ ಡಿಸೈನು. ಪರ್ಲು ಟೋಟಲಿ ಇದು ಹೇಳಬೇಕಂದ್ರೆ ಜಡಾವ್ ಕುಂದನ್ ಸ್ಟೋನ್ಸು, ಪರ್ಲ್ಸು ಮತ್ತು ಗ್ರೀನ್ ಬೀಡ್ಸು, ಇಷ್ಟೆಲ್ಲ ಇರೋಂಥದ್ದು ಈ ಇಯರಿಂಗ್ಸಲ್ಲಿ. ಮತ್ತು ಡಿಸೈನು ಕೂಡ ಫ್ರೆಂಡ್ಸ್, ಇದರ ಕಾರ್ವಿಂಗ್ ಇದೆಯಲ್ಲ ಮಸ್ತಾಗಿದೆ. ನೀವು ನೋಡಬಹುದು ಏನೇನು ಡೀಟೇಲಿಂಗ್ ಇದೆ ಅನ್ನೋದು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಮತ್ತು ಇದೊಂದು ನೆಕ್ ಪೀಸ್ ಇದೊಂದು ಇಯರಿಂಗ್ಸ್ ಇಟ್ಕೊಂಡ್ರೆ ನೀವು ನೆಕ್ ಪೀಸ್ ಹಾಕೋದೇ ಬೇಡ. ಯಾಕೆ ಅಂದರೆ ನೋಡಿ, ನಾನು ನಿಮ್ಮ 4 ಬೆರಳು ಇಟ್ಕೊಂಡು ತೋರಿಸ್ತಿದ್ದೀನಿ. ಅಂದರೆ 3 ಬೆರಳು ಫುಲ್ ಕವರ್ ಆಗೋಷ್ಟು ದೊಡ್ಡ ಇಯರಿಂಗ್ಸ್ ಇದು. ಇಯರಿಂಗ್ಸ್ ಹಾಕ್ಕೊಂಡ್ರೆ ನಮಗೆ ಅದೇ ಹೆವಿಯಾಗಿ ಕಾಣಿಸುತ್ತೆ. ನಮಗೆ ನೆಕ್ ಪೀಸ್ ಅವಶ್ಯಕತೆಯೇ ಇಲ್ಲ. ಅಷ್ಟು ಈ ಇಯರಿಂಗ್ಸ್ ಚೆನ್ನಾಗಿದೆ ಅಂತಲೇ ಹೇಳಬಹುದು. ನೋಡಿ, ಇವಾಗ ನಾನು ನಿಮಗೆ ಅದರ ಕಾರ್ವಿಂಗ್ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿದೆ ಗೊತ್ತಿಲ್ಲ, ಬಟ್ ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಿದೆ. ಏನು ಜಡಾವ್ ಕುಂದನ ಫ್ಲವರ್ ಇದೆಯಲ್ಲ, ಅದರ ಪಕ್ಕ ಇರೋವಂಥದ್ದು ಈ ಪೀಕಾಕ್ ಡಿಸೈನು. ಮತ್ತೀಗ ನಿಮಗೆ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಇದು ಮ್ಯಾಂಗೋ ಡಿಸೈನ್ ಇರೋವಂಥದ್ದು. ಇದು ಮ್ಯಾಂಗೋ ಡಿಸೈನ್ ಇದೆ. ಮತ್ತು ಆ ಸುತ್ತು ನಮಗೆ ಒಂಥರ ಬಳ್ಳಿ ಥರ ಬಂದಿರೋವಂಥದ್ದು. ಆ ಕಡೆ ಈ ಕಡೆ ಪಿಕಾಕ್ಸು, ಮಧ್ಯ ಒಂದು ಫ್ಲವರು, ಆ ಮಧ್ಯ ಫ್ಲವರಲ್ಲಿ ಇರೋವಂಥ ಕುಂದನ್ಸು. ಅದರ ಕಾಂಬಿನೇಷನ್ ನೋಡಿ, ಪಿಂಕು ವೈಟಲ್ಲಿದೆ. ವೈಟ್ ಸ್ಟೋನ್ ಮಧ್ಯ, ಪಿಂಕೆಲ್ಲ ಸೈಡಲ್ಲಿರೋ ಅಂಥದ್ದು. ಮತ್ತು ಮೇಲೇನೂ ಅಷ್ಟೇ ಗ್ರೀನು, ಪಿಂಕು, ವೈಟಲ್ಲಿ ಇದಾಗಿರೋದು. ಇದರ ಕಾರ್ವಿಂಗು ತುಂಬ ಚೆನ್ನಾಗಿದೆ. ಹಿಂದೆನೂ ನೋಡಿ ಎಷ್ಟು ಚೆನ್ನಾಗಿದೆ. ಈ ಜಡಾವ್ ಕುಂದನ್ ಅಂದರೆ ನಿಮಗೆ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಮೋಲ್ಡೆಡ್ ಥರ ಆಗಿರುತ್ತೆ ನೋಡಿ ಆ ಕುಂದನ್ ಇರೋ ಸೈಡ್ಸ್ ಎಲ್ಲ. ಹಿಂದೆ ಕೂಡ ತುಂಬ ಚೆನ್ನಾಗಿದೆ ಇದರ ಫಿನಿಶಿಂಗು. ಮತ್ತು ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಹೇಳಿ, ತುಂಬ ಚೆನ್ನಾಗಿದೆ ಇದು. ಮತ್ತು ಡಿಸೈನ್ ಕೂಡ ಅಷ್ಟೇ. ಇದನ್ನು ನಾವು ಸ್ಯಾರಿ, ಸಲ್ವಾರು, ಡ್ರೆಸ್ಸಸ್ಸು, ಲಂಗ ಬ್ಲೌಸ್ ಅಥವಾ ದಾವಣಿ, ಈ ಥರ ಟ್ರೆಡಿಷ್ನಲ್ ವೇರ್ಗಂತೂ ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು. ಇಯರಿಂಗ್ಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಪರ್ಲು, ಆ ಗ್ರೀನ್ ಬೀಡು ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಮಧ್ಯ ಈ ಪಿಂಕು ಜಡಾವ್ ಕುಂದಂದು, ವೈಟು, ಗ್ರೀನು, ಪಿಂಕ್ ಸ್ಟೋನ್ಸ್ ಇರೋವಂಥದ್ದು. ಅದು ಕೂಡ ಈ ಇಯರಿಂಗ್ಸ್ಗೆ ತುಂಬ ಮ್ಯಾಚ್ ಆಗ್ತಾಯಿದೆ. ಮತ್ತು ಅದರ ಡೀಟೇಲಿಂಗ್ ಹೇಳ್ಬೋದು ಅಂದರೆ, ಆ ಮಧ್ಯ ಪರ್ಲ್ದು ಹ್ಯಾಂಗಿಂಗ್ ಇದೆಯಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಎಲಿವೇಶನ್ ಆಗ್ತಾಯಿದೆ. ನಿಜವಾಗ್ಲೂ ಚೆನ್ನಾಗಿದೆ. ಮತ್ತು ಈ ಪಾಲಿಷ್ ಬಂದು ನಮಗೆ ಮಾಮೂಲಿ ಈ ಥರ ಹೊಡಿತಾರಲ್ಲ ಫ್ರೆಂಡ್ಸ್, ಗೋಲ್ಡ್ ಹೊಡಿಯೋ ಥರ ಇದಿರುತ್ತಲ್ಲ, ಆ ಥರ ಇಲ್ಲ. ಆ್ಯಂಟಿಕ್ ಪಾಲಿಷ್ ಆಗಿರುತ್ತೆ, ಅಥವಾ ಏನಂತಾರಲ್ಲ ಮೆಹಂದಿ ಪಾಲಿಷ್ ಅಂತ,
ಆ ಥರ ಇದೆ ಇದು ಪಾಲಿಶು. ತುಂಬ ಸೆಟಲ್ಡ್ ಆಗಿದೆ. ನೀವು ಹಾಕ್ಕೊಂಡ್ರು ಇದು ಗೋಲ್ಡ್ ಇಯರಿಂಗ್ಸೆ ಅಂತಲೇ ಹೇಳ್ತಾರೆ. ಯಾರು ಇದು ಆರ್ಟಿಫಿಷಿಯಲ್ ಅಂತ ಹೇಳಲ್ಲ. ಮತ್ತು ನಾನು ಕೂಡ ಹೇಳ್ತಾ ಇದ್ದೀನಿ, ಇದು ಗೋಲ್ಡ್ ಇಯರಿಂಗ್ಸ್ ಅಲ್ಲ, ಗೋಲ್ಡ್ ಥರ ಕಾಣಿಸೋ ಹಾಗೆ ಇರೋವಂಥ ಆರ್ಟಿಫಿಷಿಯಲೇ. ಬಟ್ ಯಾವ ಗೋಲ್ಡಿಗೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಇದು ನಾವಾಗಿ ಗೋಲ್ಡ್ ಅಲ್ಲ ಅಂತ ಹೇಳೋವರೆಗೂ ಯಾರಿಗೂ ಗೊತ್ತೇ ಆಗೋದಿಲ್ಲ ಇದು ಗೋಲ್ಡ್ ಅಲ್ಲ ಅಂತ ಹೇಳಿ. ಅಷ್ಟು ಚೆನ್ನಾಗಿದೆ ಇದು ಡಿಸೈನು ಕೂಡ. ಮತ್ತು ಮೇಯ್ನಾಗಿ ಏನಂದರೆ ಈ ಆರ್ಟಿಫಿಷಿಯಲ್ದೆಲ್ಲ ನಾವು ಹಾಕ್ಕೊಂಡಾಗ ಅಥವಾ ಅದರದ್ದು ಪಾಲಿಷ್ ಇದೆಯಲ್ಲ ಫ್ರೆಂಡ್ಸ್, ಏನಂತಾರಲ್ಲ, ತುಂಬ ಹೊಡೆಯುತ್ತೆ, ಜಿಗಿ ಜಿಗಿ ಅನ್ನತ್ತೆ, ಆ ಥರ ಇರುತ್ತೆ. ಇದು ಆ ಥರ ಅಲ್ಲ. ಎಷ್ಟು ಮೈಲ್ಡಾಗಿ ಚೆನ್ನಾಗಿದೆ ಇದರದ್ದು ಪಾಲಿಷ್ ಕೂಡ. ಮತ್ತು ಈ ಕಾರ್ವಿಂಗ್ ಕೂಡ ಎಷ್ಟು ಮಸ್ತಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಫೇ ಹೇಳಬೇಕು. ಅಷ್ಟು ಚೆನ್ನಾಗಿ ಫಿನಿಶಿಂಗು ಮತ್ತು ಈ ಇಯರಿಂಗ್ಸ್ ಡಿಸೈನು ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಈ ಆ ರೌಂಡಲ್ಲಿ ನಮಗೆ ಒಂಥರ ಬಳ್ಳಿ ಥರ ಇದೆ, ಪೀಕಾಕ್ ಇದೆ, ಫ್ಲವರ್ ಡಿಸೈನ್ ಇದೆ, ಮತ್ತು ಈ ಹ್ಯಾಂಗಿಂಗ್ ಪರ್ಲ್ಸ್ಗಳಿದೆ. ಆ ಬೀಡ್ ಕೂಡ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಯಾವುದೇ ಯೂಸ್ ಮಾಡಿರೋಂಥ ಪರ್ಲ್ಸ್ ಆಗಿರ್ಬೋದು, ಬೀಡ್ಸ್ ಆಗಿರ್ಬೋದು, ಯಾವುದೂ ಲೋ ಕ್ವಾಲಿಟಿಯಲ್ಲಿಲ್ಲ ಫ್ರೆಂಡ್ಸ್. ಅಷ್ಟೇ ಚೆನ್ನಾಗಿರೋ ಅಂಥ ಪರ್ಲ್ಸು, ಬೀಡ್ಸು, ಕುಂದನ್ಸು ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿದೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾರಿಗಾದರೂ ಈ ಇಯರಿಂಗ್ಸ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ. ಮತ್ತು ನೋಡಿ, ಈ ಇಯರಿಂಗ್ಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಮತ್ತು ಬ್ಯಾಕ್ ಸೈಡು ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದರ ತಿರ್ಪ. ಇದು ಪುಷ್ ಬ್ಯಾಕ್ ಇಯರಿಂಗ್ಸು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ನಿಜವಾಗ್ಲೂ ಅನಿಸ್ತಿಲ್ವಾ ಇದು ಗೋಲ್ಡೇ ಇರಬಹುದು ಅಂತ ಹೇಳಿ? ಅಷ್ಟು ಗೋಲ್ಡು ಕೂಡ ಪಕ್ಕದಲ್ಲಿ ಇಟ್ಟರೆ ಗೊತ್ತೇ ಆಗೋದಿಲ್ಲ ಇದು ಆರ್ಟಿಫಿಷಿಯಲ್ ಅಂತ. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ನಮಗೆಲ್ಲ ಈ ಗೋಲ್ಡನ್ನೆಲ್ಲ ಯಾರೆಲ್ಲ ತಗೊಳಕ್ಕೆ ಆಗದೆ ಇರೋರು ಅಥವಾ ಗೋಲ್ಡಲ್ಲಿ ಬೇಕು ಅಂತಿರೋರು ಈ ಥರ ಅಫೋರ್ಡಬಲ್ ಪ್ರೈಸ್ಗೆ ತಗೋಬಹುದು. ಗೋಲ್ಡ್ ತಗೊಳ್ಳೋವರೆಗೂ ಇದನ್ನು ಯೂಸ್ ಮಾಡಬಹುದು. ಆ ಥರ ಇದೆ ಇದರ ಕ್ವಾಲಿಟಿ ಆಗಿರಬಹುದು, ಡಿಸೈನ್ ಆಗಿರಬಹುದು, ಅಥವಾ ಇದಕ್ಕೆ ಯೂಸ್ ಮಾಡಿರೋ ಅಂಥ ಪರ್ಲ್ಸು, ಬೀಡ್ಸು, ಕುಂದನ್ಸು ಎಲ್ಲ ನಿಜವಾಗ್ಲೂ ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ವೀಡಿಯೋಸ್ ಎಲ್ಲೂ ಸ್ಕಿಪ್ ಮಾಡಿ ನೋಡಿಬಿಡಿ ಫ್ರೆಂಡ್ಸ್. ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಆ ವಿಡಿಯೋ ಫುಲ್ ಇನ್ಫಾರ್ಮೇಷನ್ ಸಿಗಬಹುದು. ಹಾಗೆ ಈ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ. ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.